ವೀಕ್ಷಕರೇ ನಮಸ್ಕಾರ. ಜಸ್ಟ್ ಇನ್ ಟೈಮ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನೊಬ್ಬ ಬ್ರಾಹ್ಮಣ, ನಾನೊಬ್ಬ ಹೆಮ್ಮೆಯ ಬ್ರಾಹ್ಮಣ ವಂಶವಾಹಿ ಹೀಗಂತ ಹೇಳ್ಕೊಂಡ್ರೆ ಮಹಾಪರಾಧವ? ಬ್ರಾಹ್ಮಣ ಅಂತ ಹೇಳ್ಕೊಂಡ್ರೆ ಜಾತಿವಾದಿಯ? ವೀಕ್ಷಕರೇ, ಇದೊಂದು ಚರ್ಚೆ ಈಗ ದೇಶದಲ್ಲಿ ಶುರುವಾಗಿದೆ. ಒಬ್ಬ ಹೆಣ್ಣು ಮಗಳ ಒಂದು ಟ್ವೀಟು ಇಡೀ ದೇಶದ ತುಂಬ ಸದ್ದು ಮಾಡ್ತಾ ಇದೆ. ಏನಿದು ಘಟನೆ? ಯಾಕಾಗಿ ಬ್ರಾಹ್ಮಣರ ಬಗ್ಗೆ ಚರ್ಚೆ? ಎಲ್ಲವನ್ನು ಕೂಡ ಡಿಟೇಲ್ ಆಗಿ ಹೇಳ್ತೀವಿ. ಅದಕ್ಕಿಂತ ಮುನ್ನ ನೀವಿನ್ನೂ ನಮ್ಮ ಜಸ್ಟ್ ಇನ್ ಟೈಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಆರಾಧನಾ ತಿವಾರಿ ಬೆಂಗಳೂರಿನ ಮಹಿಳಾ ಉದ್ಯಮಿ. ಇವರು ಒಂದು ಟ್ವೀಟನ್ನು ಮಾಡ್ತಾರೆ. ಆ ಟ್ವೀಟು ಎಷ್ಟರ ಮಟ್ಟಿಗೆ ಫೇಮಸ್ ಆಗಿದೆ ಅಂದರೆ ಸುಮಾರು 56 ಲಕ್ಷ ಮಂದಿ ಅದನ್ನು ನೋಡಿದ್ದಾರೆ. 4,000 ಮಂದಿ ಅದನ್ನು ರೀಟ್ವೀಟ್ ಮಾಡಿದ್ದಾರೆ. ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಅನುರಾಧಾ ತಿವಾರಿ ಅವರದ್ದೇ ಸದ್ದು. ಆ ಟ್ವೀಟ್ನಲ್ಲಿ ತಮ್ಮದೊಂದು ಫೋಟೋವನ್ನು ಅನುರಾಧಾ ತಿವಾರಿ ಅವರು ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಅವರ ಬೈಸಿಪ್ಸನ್ನು ತೋರಿಸ್ತಾರೆ. ಕಿವಿಯ ಮೇಲೊಂದು ಹೂ ಕೂಡ ಇದೆ. ಆದರೆ ಅದರ ಶೀರ್ಷಿಕೆಯಲ್ಲಿ ಬ್ರಾಹ್ಮಿನ್ ಜೀನ್ಸ್ ಅಂತ ಬರೆದುಕೊಂಡಿದ್ದಾರೆ, ಅಂದರೆ ಬ್ರಾಹ್ಮಣ ವಂಶವಾಹಿ ಅಂತ. ಆ ಶೀರ್ಷಿಕೆಯೇ ಇವತ್ತು ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗಿರೋದು. ಅನುರಾಧಾ ಅವರು ಬ್ರಾಹ್ಮಿನ್ ಜೀನ್ಸ್ ಅಂತ ಪೋಸ್ಟ್ ಮಾಡಿದ್ದಕ್ಕೆ ಅನುರಾಧಾ ಒಬ್ಬ ಜಾತಿವಾದಿ, ಬ್ರಾಹ್ಮಣಶಾಲಿ, ಇನ್ನೂ ಜಾತಿ ಪದ್ಧತಿ ಈ ದೇಶದಲ್ಲಿ ಜೀವಂತವಾಗಿದೆ. ಹೀಗೆ ಆದರೆ ಭಾರತ ಅಭಿವೃದ್ಧಿ ಆಗೋದು ಯಾವಾಗ? ಈ ರೀತಿಯ ಕಮೆಂಟ್ಗಳು ಒಂದು ಕಡೆ ಬಂದರೆ, ಇನ್ನೊಂದು ಕಡೆ ಅನುರಾಧಾ ತಿವಾರಿ ಅವರ ಪರವಾಗಿ ಕೂಡ ಒಂದಷ್ಟು ಮಂದಿ ನಿಂತಿದ್ದಾರೆ. ಟ್ವಿಟರ್ನಲ್ಲಿ ಅವರು ಕೂಡ ಬ್ರಾಹ್ಮಿನ್ ಜೀನ್ಸ್ ಅಂತ ಹ್ಯಾಶ್ಟ್ಯಾಗ್ ಹಾಕಿ ಟ್ವೀಟ್ ಮಾಡ್ತಿದ್ದಾರೆ. ಅನುರಾಧಾ ತಿವಾರಿ ಅವರ ಈ ಟ್ವೀಟು ಇಷ್ಟೊಂದು ಚರ್ಚೆ ಆಗೋದಕ್ಕೆ ಇನ್ನೊಂದು ಕಾರಣ ಕೂಡ ಇದೆ. ಅನುರಾಧಾ ಅವರು ಇದಕ್ಕೂ ಮುನ್ನ ಜಾತಿ ಆಧಾರದಲ್ಲಿ ಮೀಸಲಾತಿ ನೀಡೋದನ್ನು ಖಂಡಿಸಿ ಸಾಕಷ್ಟು ಪೋಸ್ಟ್ಗಳನ್ನು, ಟ್ವೀಟ್ಗಳನ್ನು ಮಾಡಿದರು. ಅದ್ರ ಬಗ್ಗೆ ನಾವು ಮಾತಾಡೋಕೆ ಹೋದರೆ ದೊಡ್ಡ ವಿಷಯ ಆಗುತ್ತೆ. ಸೊ ಅದನ್ನು ಪಕ್ಕಕ್ಕಿಡೋಣ. ವೀಕ್ಷಕರೇ, ಇಲ್ಲಿ ಅನುರಾಧಾ ತಿವಾರಿ ಅವರು ಬ್ರಾಹ್ಮಿನ್ ಜೀನ್ಸ್ ಅಂದಿದ್ದು ಅಷ್ಟೊಂದು ದೊಡ್ಡ ಅಪರಾಧವಾ? ಸರಿ, ಅನುರಾಧಾ ತಿವಾರಿ ಅವರು ನಾನೊಬ್ಬಳು ಬ್ರಾಹ್ಮಿನ್ ಅಂತ ಹೇಳ್ಕೊಂಡಿದ್ದು ತಪ್ಪಂತಲೇ ಅಂದ್ಕೊಳ್ಳೋಣ. ಇದು ತಪ್ಪು ಅಂತ ಆದರೆ ನಾನು ಗೌಡ್ತಿ, ನಾನು ಗೌಡ, ನಾನು ಕುರುಬ, ನಾನು ಲಿಂಗಾಯತ, ನಾನು ದಲಿತ ಎಕ್ಸೆಟ್ರಾ ಹೀಗೆ ಹೇಳ್ಕೊಳ್ಳೋದು ಎಷ್ಟು ಸರಿ? ಇವತ್ತು ಅನುರಾಧಾ ತಿವಾರಿ ಅವರು ಬ್ರಾಹ್ಮಣ ಅಂದಿದ್ದನ್ನು ಖಂಡಿಸ್ತಿರೋರು ಆಗ್ಯಾಕೆ ವಿರೋಧ ಮಾಡಲಿಲ್ಲ? ಪ್ರತಿ ಬಾರಿಯೂ ಬ್ರಾಹ್ಮಣರೇ ಬಲಿಪಶು ಆಗಬೇಕಾ? ಎಷ್ಟು ಹಿಂದೂಗಳು ಇವತ್ತು ನಿಮ್ಮ ಜಾತಿ ಯಾವುದು ಅಂದರೆ ನಾನೊಬ್ಬ ಹಿಂದೂ ಅಂತ ಹೇಳ್ಕೊಳ್ತಾರೆ. ಹಾಗಂತ ಅನುರಾಧಾ ತಿವಾರಿ ಅವರು ಹೇಳಿದ್ದು ಸರಿಯಾ? ಖಂಡಿತ ಇಲ್ಲ. ಆದರೆ ಇಲ್ಲಿ ಒಬ್ಬರಿಗೊಂದು ನ್ಯಾಯ, ಇನ್ನೊಬ್ಬರಿಗೆ ಮತ್ತೊಂದು ನ್ಯಾಯ ಆಗಬಾರ್ದು. ಬಡ ಬ್ರಾಹ್ಮಣ, ಚಿಲ್ಲರೆ ಕಾಸು, ತಟ್ಟೆ ಕಾಸು, ಹೀಗೆ ಬ್ರಾಹ್ಮಣರ ಬಗ್ಗೆ ಏನು ಬೇಕಾದರೂ ಮಾತಾಡ್ಬೋದು. ಆದರೆ ಅವರು ಮಾತ್ರ ನಾನು ಬ್ರಾಹ್ಮಣ ಅಂತ ಹೇಳ್ಕೊಂಡ್ರೆ ತಪ್ಪಾಗ್ಬಿಡುತ್ತೆ. ಬ್ರಾಹ್ಮಣರು ಹಾಗೆ ಹೀಗೆ ಅವರು ಜಾತಿವಾದಿಗಳು ಅಂತ ಹೇಳುವ ಮುನ್ನ ಒಮ್ಮೆ ಯೋಚಿಸಿ, ಹಿಂದೂ ಧರ್ಮದಲ್ಲಿ ಬ್ರಾಹ್ಮಣ ದೇವರಿದ್ದಾರಾ? ಎಲ್ಲ ದೇವರುಗಳು ಹಿಂದುಳಿದ ಜಾತಿಗಳು, ದಲಿತರು ಮತ್ತು ಬುಡಕಟ್ಟುಗಳಿಂದಲೇ ಬಂದವರು. ಭಾರತವನ್ನು ಆಳಿದ ಒಬ್ಬ ಬ್ರಾಹ್ಮಣ ರಾಜನು ಕೂಡ ಇಲ್ಲಿಲ್ಲ. ಅವರು ಅಧಿಕಾರವನ್ನು ಅನುಭವಿಸಲಿಲ್ಲ ಅಥವಾ ಸಂಪತ್ತನ್ನು ಹೊಂದಿರಲಿಲ್ಲ. ಅವರು ಜ್ಞಾನವನ್ನು ಪಡೆಯೋದಕ್ಕೆ ಶ್ರಮಿಸಿದರು ಮತ್ತು ಕಠಿಣ ಜೀವನವನ್ನು ನಡೆಸಿದರು. ಇದನ್ನೆಲ್ಲ ಓದಿದ ಮೇಲೆ ಬ್ರಾಹ್ಮಣರನ್ನು ದೂಷಿಸಬಹುದಾ? ಒಮ್ಮೆ ಯೋಚಿಸಿ. ಜಾತಿ ಪದ್ಧತಿ ಅನ್ನೋದು ಈ ದೇಶದಲ್ಲಿ ದೊಡ್ಡದಾಗಿ ಬೆಳೆದಿದೆ ನಿಜ. ಆದರೆ ಈಗ ಮುಂಚೆ ಇದ್ದಂತಹ ಎಷ್ಟೋ ಕೆಟ್ಟ ಪದ್ಧತಿಗಳು ಕೊನೆಯಾಗಿದೆ. ಇದು ನಿಜ ಅಲ್ವಾ? ಬಡವರು ಮತ್ತು ಪ್ರತಿಭಾನ್ವಿತರು ಎಲ್ಲ ಸಮುದಾಯದಲ್ಲೂ ಇದ್ದಾರೆ. ಅವರೆಲ್ಲರಿಗೂ ಅವಕಾಶ ಸಿಗಬೇಕು. ಅದರಲ್ಲಿ ತಪ್ಪೇನು? ಕೊನೆಯದಾಗಿ ಈಗಲೂ ಹೇಳ್ತಿದ್ದೇವೆ, ಅನುರಾಧಾ ತಿವಾರಿ ಅವರನ್ನು ಇಲ್ಲಿ ಸಮರ್ಥಿಸಿಕೊಳ್ಳುವ ಪ್ರಶ್ನೆಯೇ ಇಲ್ಲ. ನಾವು ಮೊದಲು ಮನುಷ್ಯರು, ಆಮೇಲೆ ಭಾರತೀಯರು, ನಂತರ ಹಿಂದೂಗಳು. ವೀಕ್ಷಕರೇ, ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ
ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮ್ಮ ಜಸ್ಟ್ ಇನ್ ಟೈಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.